ಹಾಯ್ ನಮಸ್ಕಾರ. ನರ್ಸಿಂಗ್ ಲೋಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದು ಪಿ ಟರ್ಮಿನಾಲಜಿ ಕನ್ನಡ ವಿವರಣೆಯನ್ನು ನೋಡೋಣ ಬನ್ನಿ. ಪ್ಯಾನಿಕ್ ಅಟ್ಯಾಕ್, ಇಂಟೆನ್ಸಿವ್ ಫೀಲಿಂಗ್ ಆಫ್ ಫಿಯರ್ ದಟ್ ಅಕರ್ಸ್ ಸಡನ್ಲಿ ಆ್ಯಂಡ್ ಇಂಟರ್ಮಿಡಿಯೆಂಟ್ಲಿ ವಿತೌಟ್ ವಾರ್ನಿಂಗ್. ಅಂದರೆ ಪ್ಯಾನಿಕ್ ಅಟ್ಯಾಕ್ ಆಕಸ್ಮಿಕವಾಗಿ ಆಗುವ ಒಂದು ಭಯ. ಉದಾಹರಣೆಗೆ, ಒಬ್ಬ ವಿದ್ಯಾರ್ಥಿ ಪರೀಕ್ಷೆಗೆ ಹೋಗುವ ಮುನ್ನ ಹೆಚ್ಚು ಭಯದಿಂದ ಉಸಿರಾಟಕ್ಕೆ ಕಷ್ಟವಾಗಿ ಮತ್ತು ಹೃದಯ ಬಡಿತ ವೇಗವಾಗಿ ಹೊಡೆದುಕೊಳ್ಳುತ್ತಿರುತ್ತದೆ. ಇದಕ್ಕೆ ಪ್ಯಾನಿಕ್ ಅಟ್ಯಾಕ್ ಎಂದು ಹೇಳಬಹುದು. ಪ್ಯಾರಾಸುಸೈಡ್, ಆನ್ ಆಕ್ಟ್ deliberately undertaken by a person which mimics the act of suicide but which does not result in a fatal outcome. ಅಂದರೆ ವ್ಯಕ್ತಿಗೆ ನಿಜವಾಗಿಯೂ ಸಾಯುವ ಉದ್ದೇಶವಿಲ್ಲದೆ ಆತ್ಮಹತ್ಯೆ ಮಾಡಿಕೊಳ್ಳುವ ಹಾಗೆ ನಾಟಕ ಅಥವಾ ಪ್ರಯತ್ನವನ್ನು ಪಡುತ್ತಾನೆ. ಇದಕ್ಕೆ ಪ್ಯಾರಾಸುಸೈಡ್ ಎಂದು ಹೇಳುತ್ತಾರೆ. ಪ್ಯಾರಾಲಿಲಿಯಾ, ಸಮ್ಟೈಮ್ಸ್ ಕಂಟಿನ್ಯೂಯಸ್ ರಿಪಿಟೇಷನ್ ಆಫ್ ಒನ್ ವರ್ಡ್. ಅಂದರೆ ಒಬ್ಬ ವ್ಯಕ್ತಿಯು ಮಾತನಾಡುವಾಗ ಒಂದೇ ಪದವನ್ನು ಪದೇ ಪದೇ ಹೇಳುತ್ತಾನೆ. ಉದಾಹರಣೆಗೆ, ವ್ಯಕ್ತಿಯು ತನಗೆ ನೀರು 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 ಎಂದು ಪದೇ ಪದೇ ಹೇಳುತ್ತಿರುತ್ತಾನೆ. ಇದಕ್ಕೆ ಪ್ಯಾರಾಲಿಲಿಯಾ ಎಂದು ಹೇಳುತ್ತಾರೆ. ಪ್ಯಾರನಾಯ್ಡ್, an adjective applied to individuals who are over suspicious. ಅಂದರೆ ವ್ಯಕ್ತಿಯು ಅತಿಯಾದ ಅನುಮಾನದ ಭಾವನೆಯನ್ನು ಹೊಂದಿರುವುದು. ಉದಾಹರಣೆಗೆ, ಇತರರು ತನ್ನ ಮೇಲೆ ಕೆಟ್ಟದಾಗಿ ಯೋಚಿಸುತ್ತಿದ್ದಾರೆ ಎಂದು ಅನಗತ್ಯವಾಗಿ ಅನುಮಾನ ಪಡುವುದು. ಇದಕ್ಕೆ ಪ್ಯಾರನಾಯ್ಡ್ ಎಂದು ಹೇಳುತ್ತಾರೆ. ಪ್ಯಾರೋಲ್, ಪರ್ಮಿಷನ್ ಗಿವನ್ ಟು ಮೆಂಟಲಿ ಇಲ್ ಪೇಷಂಟ್ ಗೋ ಟು ಹೋಮ್ ಫಾರ್ ಪರ್ಫಾರ್ಮಿಂಗ್ ಸರ್ಟನ್ ರಿಚುವಲ್ಸ್ ಆರ್ ಅಟೆಂಡಿಂಗ್ ಫ್ಯಾಮಿಲಿ ಫಂಕ್ಷನ್. ಅಂದರೆ ಜೈಲಿನಲ್ಲಿರುವ ಮೆಂಟಲಿ ಇಲ್ ಪೇಷಂಟ್ ಶಿಕ್ಷೆ ಮುಗಿಯುವ ಮೊದಲೇ ಕೆಲವು ನಿಯಮಗಳೊಂದಿಗೆ ತಾತ್ಕಾಲಿಕವಾಗಿ ಬಿಡುಗಡೆ ಮಾಡುವುದಕ್ಕೆ ಪ್ಯಾರೋಲ್ ಎಂದು ಹೇಳುತ್ತಾರೆ. ಪ್ಯಾಸಿವ್ ಅಗ್ರೆಸಿವ್, anger expressed in an indirect and suitable way that acts on hostile feelings. ಅಂದರೆ ಒಬ್ಬ ವ್ಯಕ್ತಿಯು ನೇರವಾಗಿ ಕೋಪವನ್ನು ತೋರಿಸದೆ ಇಂಡೈರೆಕ್ಟ್ ಆಗಿ ತನ್ನ ಅಸಮಾಧಾನವನ್ನು ತೋರಿಸುತ್ತಾನೆ. ಉದಾಹರಣೆಗೆ, ವ್ಯಕ್ತಿಯು ಕೋಪಗೊಂಡಿದ್ದರೂ ನೇರವಾಗಿ ನಾನು ಬೇಸರವಾಗಿದ್ದೇನೆ, ಕೋಪದಲ್ಲಿದ್ದೇನೆ ಎಂದು ಹೇಳದೆ ತನ್ನಷ್ಟಕ್ಕೆ ತಾನು ಮಾತನಾಡದೆ ಮೌನವಾಗಿ ಇರುತ್ತಾನೆ. ಇದಕ್ಕೆ ಪ್ಯಾಸಿವ್ ಅಗ್ರೆಸಿವ್ ಎಂದು ಹೇಳುತ್ತಾರೆ. ಪ್ಯಾಸಿವಿಟಿ ಫಿನಾಮಿನಾ, the delusional beliefs that an external agency is controlling the self. ಅಂದರೆ ವ್ಯಕ್ತಿಯು ತನ್ನ ದೇಹದ ಚಲನವಲನಗಳು, ಯೋಚನೆಗಳು ತನ್ನ ನಿಯಂತ್ರಣದಲ್ಲಿ ಇಲ್ಲ, ಬೇರೆ ಯಾರೋ ನನ್ನನ್ನು ನಿಯಂತ್ರಿಸುತ್ತಿದ್ದಾರೆ ಎಂದು ಭಾವನೆಯಲ್ಲಿ ಇರುತ್ತಾನೆ. ಇದಕ್ಕೆ ಪ್ಯಾಸಿವಿಟಿ ಫಿನಾಮಿನಾ ಎಂದು ಹೇಳುತ್ತಾರೆ. ಫಿಡೋಫಿಲಿಯಾ, ಅನ್ಯಾಚುರಲ್ ಡಿಸೈರ್ ಫಾರ್ ಸೆಕ್ಷುವಲ್ ರಿಲೇಷನ್ಶಿಪ್ ವಿತ್ ಚಿಲ್ಡ್ರನ್. ಅಂದರೆ ಚಿಕ್ಕ ಮಕ್ಕಳ ಮೇಲೆ ಲೈಂಗಿಕ ಆಸಕ್ತಿಯನ್ನು ತೋರಿಸುವುದು. ಇದಕ್ಕೆ ಫಿಡೋಫಿಲಿಯಾ ಎಂದು ಹೇಳುತ್ತಾರೆ. The next video is Continue P Terminology ಕನ್ನಡ ವಿವರಣೆ. Thank you for watching. Please do like, share and comment my YouTube channel. Thank you.